ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಗೈಸ್, ಇದು ಏನು ಗೊತ್ತಾ? ಗೋಜಲಕ್ಕಿ ಮೊಟ್ಟೆ. ಈ ಗೋಜಲಕ್ಕಿ ಮೊಟ್ಟೆಗೆ ಇಂಗ್ಲಿಷಲ್ಲಿ ಕ್ರುಯಲ್ ಎಗ್ ಅಂತ ಹೇಳಿ ಹೇಳ್ತಾರೆ. ಹಾಗೆ ಈ ಮೊಟ್ಟೆದೊಂದು ರೆಸಿಪಿನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತೇಳಿ ನನಗೆ ಅನಿಸ್ತು. ಸೊ ಈ ಮೊಟ್ಟೆ ನೋಡಿ ಎಷ್ಟು ಸಣ್ಣದಿದೆ ಅಲ್ವಾ? ಆದರೆ ಇದರ ಬೆನಿಫಿಟ್ಸ್ ಕೇಳಿದ್ರೆ ನಿಮಗೆ ತಲೆ ತಿರುಗಿ ಹೋಗ್ತದೆ, ಅಷ್ಟೊಂದು ಬೆನಿಫಿಟ್ಸ್ ಇದೆ. ಅದೇ ಒಂದು ಗಾದೆ ಮಾತು ಇದೆ ಗೊತ್ತಾ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೇಳಿ. ಅದು ಗೋಜಲಕ್ಕಿ ಮೊಟ್ಟೆದು ನಿಮಗೆ ಬೆನಿಫಿಟ್ಸ್ ಗೊತ್ತಾದರೆ ನಿಮ್ಗೇನೆ ಗೊತ್ತಾಗುತ್ತೆ, ಹೌದು ಹೇಳಿದ್ದು ಕರೆಕ್ಟ್, ಇದು ಸಾಮಾನ್ಯವಾದದ್ದು ಮೊಟ್ಟೆ ಅಲ್ಲ, ಇದರಲ್ಲಿ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಮ್ಮ ಹನಿ ಇದ್ದಾಳಲ್ಲ, ಅವಳು ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದ್ರೂ ಬೌ 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 ಅಂತ ಮಾಡ್ತಾನೆ ಇರ್ತಾಳೆ. ಸೊ ಅದನ್ನು ಇಗ್ನೋರ್ ಮಾಡಿ, ಓಕೆನಾ? ಸೊ ಇದರ ಬೆನಿಫಿಟ್ಸ್ ನಾನು ಒಂದೊಂದಾಗಿ ಹೇಳ್ತೀನಿ ಕೇಳಿ. ಇದರಲ್ಲಿ ವಿಟಮಿನ್ ಎ ಇದೆ, B2 ಇದೆ, B12 ಇದೆ, B6 ಇದೆ, B1 ಇದೆ, C ಇದೆ, D ಇದೆ, E ಇದೆ. ಅಬ್ಬಬ್ಬಬ್ಬ ಎಷ್ಟೊಂದು ವಿಟಮಿನ್ಸ್ ಇದೆಯಲ್ವಾ? ಹಾಗೆ ಪ್ರೋಟೀನ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ತುಂಬಾನೇ ರಿಚ್ ಆಫ್ ಪ್ರೋಟೀನ್ ಇದೆ, ಹಾಗೆ ಐರನ್ ಕಂಟೆಂಟ್ ಇದೆ, ಫಾಸ್ಫರಸ್ ಇದೆ, ಜಿಂಕ್ ಇದೆ. ಆಮೇಲೆ ಇದೆಯಲ್ಲ, ಕಫ್ ಅಂಡ್ ಅಸ್ತಮಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಬ್ರೈನ್ ಫಂಕ್ಷನ್ ಅನ್ನು ಬೂಸ್ಟ್ ಮಾಡುತ್ತೆ, ಹಾಗೆ ನಿಮಗೆ ಮೂಳೆಗಳೆಲ್ಲ ಗಟ್ಟಿ ಮಾಡುತ್ತೆ. ಆಮೇಲೆ ಸಪೋರ್ಟ್ಸ್ ಹಾರ್ಟ್ ಹೆಲ್ತಿಗೂ ತುಂಬಾನೇ ಒಳ್ಳೆಯದು. ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೇನು ಬೇಕಲ್ವಾ? ಹಾಗೆ ಆಂಟಿ ಆಕ್ಸಿಡೆಂಟ್ ನೋಡೋದಾದ್ರೆ ಆಂಟಿ ಆಕ್ಸಿಡೆಂಟ್ ಅಲ್ಲಿ ಕೊಲೆನ್, ಒಮೆಗಾ 3, ಸೆಲೆನಿಯಂ ಸಖತ್ತಾಗಿರುತ್ತೆ. ಸೊ ಎಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ಈ ಗೋಜಲಕ್ಕಿದು ರೆಸಿಪಿನ ಮಾಡದಿದ್ರೆ ಹೇಗೆ ಹೇಳಿ? ಅದಕ್ಕೋಸ್ಕರ ಇವತ್ತಿನ ರೆಸಿಪಿನ ನಿಮಗೆ ತುಂಬಾನೇ ಸ್ಪೆಷಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಇದು ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ರುಚಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟಲ್ಲಿ ಮಾತ್ರ ಬಂದು ಹೇಳಬೇಕು, ಗೊತ್ತಾಯ್ತಲ್ವಾ? ಹಾಗೆ ಇದರ ರೆಸಿಪಿನ ಫಟಾಫಟಾಗಿ ನಾವಿವಾಗ ಸ್ಟಾರ್ಟ್ ಮಾಡುವ. ಇಲ್ಲಿ ನೋಡಿ, ನಾನೊಂದು 7 ಮೊಟ್ಟೆನ ತಗೊಂಡಿದ್ದೀನಿ. ಇದನ್ನೀಗ ಕ್ಲೀನ್ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಫಸ್ಟ್ ನಾವಿದನ್ನು ಬೇಯಿಸಬೇಕು. ಇದು ನಮ್ದು ನಾರ್ಮಲ್ ಮೊಟ್ಟೆ ಇರುತ್ತಲ್ವಾ, ಅದರ ಶೆಲ್ ತರಲ್ಲ, ಇದರ ಶೆಲ್ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇವತ್ತು ನಾನು ಗೋಜಲಕ್ಕಿ ಮೊಟ್ಟೆದು ಚಿಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾನೊಂದು 7 ಮೊಟ್ಟೆನ ನೋಡಿ ಇಲ್ಲಿ ಮೊಟ್ಟೆ ಬೇಯಿಸುವ ಮಿಷಿನ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಆರಾಮಾಗಿ ಬೇಯ್ತಾ ಇರಲಿ. ಅಂದ್ರೆ ಇದರಲ್ಲಿ ಜಸ್ಟ್ ನಿಮ್ಗೆ ಒಂದು 5 ಮಿನಿಟ್ಸ್ ಅಲ್ಲೇ ಬಾಯ್ಲ್ಡ್ ಆಗುತ್ತೆ. ನೋಡಿ ಗೈಸ್, ಇವಾಗ ನೋಡಿ ಎಲ್ಲ ಮೊಟ್ಟೆನೂ ಬೆಂದಿದೆ ಚೆನ್ನಾಗಿ. ಇದರದ್ದು ಸಿಪ್ಪೆಯನ್ನೆಲ್ಲ ತೆಗೆದು ನಾನೊಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಎಳ್ಕೋಬೇಕಾದ್ರೆ ಇದಕ್ಕೆ ನಾನು ನೋಡಿ ಸಣ್ಣದು ಹೋಲ್ ಮಾಡ್ತೀನಿ. ಒಂದು ಫೋರ್ಕ್ ಸಹಾಯದಿಂದ ಸಣ್ಣದಾಗಿ ಹೋಲ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಸಣ್ಣದಾಗಿ ಈ ತರ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಹೋಲ್ ಮಾಡೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಈ ಮೊಟ್ಟೆಗೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಾಗೆ ನಿಮ್ಗೆ ಚಿಲ್ಲಿ ತಿನ್ಬೇಕಾದ್ರೂ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ. ಆ ಬಾಣಲೆ ಬಿಸಿ ಆದ್ಮೇಲೆ ಅದಕ್ಕೆ 1/4 ಕಪ್ ಆಗುವಷ್ಟು ನಾನು ತೆಂಗಿನ ಎಣ್ಣೆನ ಹಾಕೊಂಡಿದ್ದೀನಿ. ನೀವು ಕುಕ್ಕಿಂಗ್ ಆಯಿಲ್ ಯಾವ್ದು ಬೇಕಿದ್ರೂ ಹಾಕೋಬಹುದು. ಅದು ಇವಾಗ ಇಲ್ಲಿ ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಆದ ನಂತರ ಇಲ್ಲಿ 1 ಸ್ಪೂನ್ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಈ ಸಾಸಿವೆ ಸಿಡಿದಾದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಕಸೂರಿ ಮೆಥಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು 2 ಪಲಾವ್ ಎಲೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಮೇತ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ಮೀಡಿಯಂ ಸೈಜ್ ಇದು ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಹಾಕೊಳ್ತಾ ಇದ್ದೀನಿ. ಈ ನೀರುಳ್ಳಿನ ಟ್ರಾನ್ಸ್ಪರೆಂಟ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಕೆಂಪಾಗಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ನೋಡಿ ಗೈಸ್, ಇಷ್ಟು ಫ್ರೈ ಆದ್ರೆ ಸಾಕು, ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆ ಒಂದು 4 ಮೆಣಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನೊಂದು ಮೀಡಿಯಂ ಗಾತ್ರದ್ದು ಹುಳಿ ಟೊಮೆಟೊನ ತಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಇದರ ಜೊತೆ ಫ್ರೈ ಮಾಡ್ಕೋಬೇಕು.
ನಂತರ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಇದರ ಜೊತೆನೆ ಮಿಕ್ಸ್ ಮಾಡಬೇಕು. ಈ ಚಿಲ್ಲಿಗೆ ಬೇಕಿದ್ರೆ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಟೊಮೆಟೊ ಆಲ್ಮೋಸ್ಟ್ ಮೆತ್ತಗೆ ಆಗಿದೆ. ಇದನ್ನೀಗ ಇಷ್ಟು ಫ್ರೈ ಆಗಿರೋದು ಸಾಕು. ಇವಾಗ ಇದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕೋಬೇಕು. ಇದು ಇವಾಗ ಈ ನೀರ್ ಜೊತೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಇದರಲ್ಲಿ ಬೇಯಬೇಕು. ಇವಾಗ ನೀರುಳ್ಳಿ ಟೊಮೆಟೊ ಎಲ್ಲ ಇದರಲ್ಲಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ಒಂದೊಂದು ಮಸಾಲೆ ಆ್ಯಡ್ ಮಾಡ್ಕೊಳ್ತೀನಿ. ಮೊದಲಿಗೆ 1 ಸ್ಪೂನ್ ಕೊರಿಯಂಡರ್ ಪೌಡರ್ ಹಾಕ್ಕೊಂಡೆ, ನಂತರ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಂಡೆ, ನಂತರ ಅರ್ಧ ಸ್ಪೂನ್ ಜೀರಾ ಪೌಡರ್ ಹಾಕ್ಕೊಂಡೆ. ಇಲ್ಲಿ ನಾನು ಆಚೆಯವ್ರದ್ದು ಚಿಕನ್ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 1.5 ಸ್ಪೂನ್ ಹಾಕಿದ್ರೆ ಸಾಕು. ಹಾಗೆ ಈ ಪೌಡರ್ ಹಾಕೋಬೇಕಾದ್ರೆ ನೀವು ಉಪ್ಪು ಮಾತ್ರ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಚಿಕನ್ ಮಸಾಲ ಪೌಡರಲ್ಲಿ ಉಪ್ಪಿರುತ್ತೆ, ಸೊ ನೋಡ್ಕೊಂಡು ಮಸಾಲೆ ಪೌಡರ್ ಹಾಕಿ. ಯಾಕೆಂದ್ರೆ ನೆಕ್ಸ್ಟ್ ಉಪ್ಪು ಹಾಕುವಾಗ ಜಾಸ್ತಿ ಇನ್ನೂ ಉಪ್ಪು ಆಗ್ಬಾರ್ದಲ್ವಾ ಮಸಾಲೆ ಎಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನ ಇವಾಗ ನೋಡಿ ಚೆನ್ನಾಗಿ ಇದರ ಜೊತೆ ಮಿಕ್ಸ್ ಮಾಡಬೇಕು. ಈ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಸಾಲೆ ಎಲ್ಲ ಇದ್ರ ಜೊತೆ ಬೆಂದ ಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡೆ. ಈ ಕರ್ಬೇವು ಸೊಪ್ಪನ್ನು ಚೆನ್ನಾಗಿ ಇದ್ರ ಜೊತೆ ಒಂದ್ಸಲ ಮಿಕ್ಸ್ ಮಾಡಬೇಕು. ಹಾಗೆ ಮೊದಲಿಗೆ ಕೂಡ ನಾನು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡೆ ಒಗ್ಗರಣೆಗೆ ಅಂತೇಳಿ. ಇವಾಗ ಮಸಾಲೆ ಜೊತೆ ಒಂದ್ಸಲ ಕರ್ಬೇವು ಸೊಪ್ಪು ಹಾಕಿದೆ. ಈ ತರ ಕರ್ಬೇವು ಸೊಪ್ಪು ಮಸಾಲೆ ಜೊತೆ ಹಾಕೋದ್ರಿಂದ ಏನ್ ಬೆನಿಫಿಟ್ಸ್ ಅಂದ್ರೆ ಮಸಾಲೆ ಜೊತೆ ಕರ್ಬೇವು ಸೊಪ್ಪಿದು ಘಮ ಇದೆಯಲ್ಲ ಇನ್ನೂ ದುಪ್ಪಟ್ಟಾಗುತ್ತೆ. ಹಾಗೆ ಈ ರೆಸಿಪಿನೂ ಕೂಡ ಒಳ್ಳೆ ಘಮ ಘಮ ಅಂತ ಹೇಳಿ ಬರುತ್ತೆ, ಅದಕ್ಕೋಸ್ಕರ ಹಾಕೊಂಡೆ. ಇವಾಗ ಮಸಾಲೆ ರೆಡಿ ಆಗಿದೆ. ಈಗ ಫೈನಲ್ ಆಗಿ ನಾನು ಬೇಯಿಸಿದ ಮೊಟ್ಟೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಈ ಮಸಾಲೆ ಜೊತೆನೆ ಈ ಮೊಟ್ಟೆ ಚೆನ್ನಾಗಿ ಇದರ ಜೊತೆ ಮಿಕ್ಸ್ ಮಾಡಬೇಕು. ಇವಾಗ ಹೇಳಿ, ಈ ಸ್ಪೆಷಲ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು? ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡ್ಬೇಕು. ಹಾಗೆ ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು ಆದಷ್ಟು ಪ್ಲೀಸ್. ಇದೊಂದು ರಿಕ್ವೆಸ್ಟ್, ಓಕೆನಾ? ಹಾಗೆ ನನಗೆ ಆದಷ್ಟು ಎಲ್ಲರೂ ಕಮೆಂಟ್ ಮಾಡಿ ನನ್ನ ರೆಸಿಪಿ ಹೇಗಿತ್ತು, ಹಾಗೆ ನೀವು ಕೂಡ ಮನೆಯಲ್ಲೆಲ್ಲರೂ ಟ್ರೈ ಮಾಡಿದ್ರಾ ಅಂತೇಳಿ ನನಗೆ ಹೇಳಿ. ಆವಾಗ ತಾನೇ ನನಗೂ ಕೂಡ ಗೊತ್ತಾಗೋದು ನೀವು ಕೂಡ ನನ್ನ ರೆಸಿಪಿನ ಟ್ರೈ ಮಾಡಿದ್ದೀರಾ ಅಂತೇಳಿ. ಹಾಗೆ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ? ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಹಣನೂ ಹೋಗಲ್ಲ, ನನ್ನ ಹಣನೂ ಹೋಗಲ್ಲ. ಪ್ಲೀಸ್ ನೀವು ನನಗೆ ಒಂದು ಸಪೋರ್ಟ್ ಮಾಡೋದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ಪ್ಲೀಸ್ ಪ್ಲೀಸ್ ಪ್ಲೀಸ್, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಬಟನ್ ಹತ್ರದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದೇ ಬರುತ್ತೆ, ಓಕೆನಾ? ಹಾಗೆ ಇಲ್ಲಿ ನಾನು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪೌಡರ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಡಬ್ಬವನ್ನು ಸುರಿತಾ ಇದ್ದೀನಿ. ಸೊ ನೀವು 1 ಸ್ಪೂನ್ ಅಥವಾ 1.5 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ಫ್ರೈ ಮಾಡಿಟ್ಟಿರುವಂತಹ ನೀರುಳ್ಳಿನ ಇದರ ಮೇಲೆ ಹಾಕ್ಕೋಬೇಕು. ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಮ್ಮದು ಫೈನಲ್ ಆಗಿ ಕುವೆಲ್ ಎಗ್ ರೆಸಿಪಿ ರೆಡಿ ಆಯಿತು. ಇದು ಸ್ಪೆಷಲ್ ರೆಸಿಪಿ ಅಂತ ಹೇಳಿ ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ. ಫೈನಲಿ ಇಲ್ಲಿ ನೋಡಿ ಇವತ್ತಿನ ರೆಸಿಪಿ ಹೇಗಿತ್ತು, ಎಲ್ಲರಿಗೂ ಇಷ್ಟ ಆಯ್ತಲ್ವಾ? ನಾನು ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಸೊ ನಿಮ್ಮನೆಗೂ ಕುವೆಲ್ ಎಗ್ ಏನಾದರೂ ತಂದರೆ ಈ ಥರ ರೆಸಿಪಿನ ಒಂದ್ಸಲ ಮಾಡಿ ಆಯ್ತಾ? ಹಾಗೆ ಟೇಸ್ಟ್ ಹೇಗಿತ್ತು ಅಂತೇಳಿ ನೀವು ನನಗೆ ಹೇಳಲೇಬೇಕು. ಇವಾಗ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ಮಾರ್ಯಾರೆ, ಕಮೆಂಟ್ ಮಾಡಿ, ಓಕೆ? ಹಾಗೆ ಈ ಕುವೆಲ್ ಎಗ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಹೀಟ್ ಕೂಡ ಇದೆ. ಹಾಗೆ ಹೀಟ್ ಎಷ್ಟಿದೆಯೋ ಅಷ್ಟೇ ಬೆನಿಫಿಟ್ಸ್ ಕೂಡ ಇದೆ. ಸೊ ಇದು 2 ಮಾತು ನೆನಪಿಟ್ಕೊಳ್ಳಿ, ಓಕೆನಾ? ಓಕೆ, ಹಾಗಾದರೆ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.